ಕರ್ನಾಟಕದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಕೆಲವು ಉತ್ಪನ್ನಗಳ ಮೇಲೆ ಸರ್ಕಾರ 1 ವರ್ಷದ ನಿಷೇಧ ಹೇರಿದೆ. ಇದು ನಿಜಕ್ಕೂ ಸ್ವಾಗತಾರ್ಹ ನಿರ್ಧಾರ. ಆದರೆ ನಾನು ಇಂದು ಮಾತನಾಡಬೇಕಾಗಿರುವುದು ಕೇವಲ ತಂಬಾಕು ಬ್ಯಾನ್ ಆಗಿದೆ ಎನ್ನುವುದರ ಬಗ್ಗೆ ಅಲ್ಲ. ನಾನು ಕೇಳಬೇಕಾಗಿರುವ ಒಂದು ಪ್ರಶ್ನೆ, ತಂಬಾಕು ನಮ್ಮ ಸಮಾಜದಿಂದ ನಿಜವಾಗಿಯೂ ಹೋಗಬೇಕಾದರೆ ಸರ್ಕಾರದ ನಿಷೇಧ ಸಾಕಾ? ನನ್ನ ಉತ್ತರ ಇಲ್ಲ. ಯಾಕೆಂದರೆ ಹಿಂದೆಯೂ ಹಲವು ಬಾರಿ ಇಂತಹ ನಿಷೇಧಗಳು, ನಿಯಮಗಳು ಮತ್ತು ನಿರ್ಬಂಧಗಳು ಬಂದಿವೆ. ಸರ್ಕಾರ ಕಾನೂನು ಮಾಡಬಹುದು, ಅಧಿಕಾರಿಗಳು ಕ್ರಮ ಕೈಗೊಳ್ಳಬಹುದು, ಪೊಲೀಸರು ಪರಿಶೀಲನೆ ಮಾಡಬಹುದು. ಆದರೆ ಜನರು ಖರೀದಿಸುವುದನ್ನು ನಿಲ್ಲಿಸದಿದ್ದರೆ, ವ್ಯಾಪಾರಿಗಳು ಮಾರುವುದನ್ನು ನಿಲ್ಲಿಸದಿದ್ದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೋಗುವುದಿಲ್ಲ. ತಂಬಾಕು ಎಂದರೆ ಕೇವಲ ಒಂದು ಚಟ ಅಲ್ಲ, ಅದು ಒಂದು ಕುಟುಂಬವನ್ನು ನಿಧಾನವಾಗಿ ನಾಶ ಮಾಡುವ ಅಭ್ಯಾಸ. ಇಂದು ಗುಟ್ಕಾ ಅಥವಾ ತಂಬಾಕು ಹಾಕಿಕೊಳ್ಳುವ ವ್ಯಕ್ತಿಗೆ ನನಗೆ ಏನೂ ಆಗುವುದಿಲ್ಲ ಅನಿಸಬಹುದು, ಆದರೆ ತಂಬಾಕು ದೇಹದ ಬಹುತೇಕ ಪ್ರತಿಯೊಂದು ಅಂಗವನ್ನು ಹಾನಿಗೊಳಿಸುತ್ತದೆ. ವಿಶೇಷವಾಗಿ ನಾನು ವೈದ್ಯನಾಗಿ ಹೆಚ್ಚು ಆತಂಕಪಡುವುದು ಬಾಯಿ ಮತ್ತು ತಲೆ, ಗಂಟಲು ಭಾಗದ ಕ್ಯಾನ್ಸರ್. ತಂಬಾಕು ಸೇವನೆಯಿಂದ ಬಾಯಿ, ನಾಲಿಗೆ, ತುಟಿ, ಒಸಡು, ಗಂಟಲು ಸೇರಿದಂತೆ ಹೆಡೆನೆಕ್ ಭಾಗಗಳಲ್ಲಿ ಕ್ಯಾನ್ಸರ್ ಅಪಾಯ ಹೆಚ್ಚುತ್ತದೆ. ಆರಂಭದಲ್ಲಿ ಏನಾಗಬಹುದು? ಬಾಯಿಯಲ್ಲಿ ಬಿಳಿ ಅಥವಾ ಕೆಂಪು ಕಲೆ, ಗುಣವಾಗದ ಗಾಯ, ಬಾಯಿ ತೆಗೆಯಲು ಕಷ್ಟ, ನುಂಗಲು ಕಷ್ಟ, ಬಾಯಿಯಲ್ಲಿ ನಿರಂತರ ನೋವು ಮತ್ತು ಕೆಲವೊಮ್ಮೆ ಕ್ಯಾನ್ಸರ್. ಒಬ್ಬ ವ್ಯಕ್ತಿ ತಂಬಾಕು ಸೇವಿಸಿ ಅನಾರೋಗ್ಯಕ್ಕೆ ಒಳಗಾದಾಗ ನಷ್ಟವಾಗುವುದು ಅವನ ಆರೋಗ್ಯ ಮಾತ್ರವಲ್ಲ, ಅವನ ಕುಟುಂಬದ ಆದಾಯ ಕಡಿಮೆಯಾಗುತ್ತದೆ, ಚಿಕಿತ್ಸೆಯ ಖರ್ಚು ಹೆಚ್ಚಾಗುತ್ತದೆ, ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒಬ್ಬ ತಂದೆ ಕ್ಯಾನ್ಸರ್ನಿಂದ ಬಳಲುತ್ತಿರುವುದನ್ನು ನೋಡುವುದು ಅವನ ಮಕ್ಕಳಿಗೆ ಎಷ್ಟು ದೊಡ್ಡ ನೋವು ಆಗುತ್ತಾ? ಆದ್ದರಿಂದ ತಂಬಾಕು ಒಂದು ವೈಯಕ್ತಿಕ ವಿಷಯ ಮಾತ್ರವಲ್ಲ, ಇದು ಒಂದು ಸಾಮಾಜಿಕ ಸಮಸ್ಯೆ. ಇಲ್ಲಿ ನಾನು ಇನ್ನೊಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ತಂಬಾಕು ಮಾರಾಟದಿಂದ ಹಣ ಗಳಿಸುವುದು ಕೇವಲ ಒಂದು ಬಿಸ್ನೆಸ್ ಡಿಸಿಷನ್ ಎಂದು ನಾವು ನೋಡಬಾರದು. ನಾವು ಏನು ಯೋಚಿಸಬೇಕು ಅಂದರೆ, ನಾನು ಮಾರುತ್ತಿರುವ ವಸ್ತುವಿನಿಂದ ಇನ್ನೊಬ್ಬ ವ್ಯಕ್ತಿಯ ಆರೋಗ್ಯ ಹಾಳಾಗುತ್ತಿದ್ದರೆ ಆ ಹಣವನ್ನು ಗಳಿಸುವುದು ನೈತಿಕವಾಗಿ ಸರಿಯೇ? ನಮ್ಮ ಧರ್ಮ, ನಮ್ಮ ಮೌಲ್ಯಗಳು, ನಮ್ಮ ಮಾನವೀಯತೆ ಎಲ್ಲವೂ ನಮಗೆ ಒಂದು ವಿಷಯವನ್ನು ಕಲಿಸುತ್ತವೆ: ಮನುಷ್ಯನಿಗೆ ಹಾನಿಯಾಗುವ ಕೆಲಸದಿಂದ ದೂರವಿರುವುದು ಉತ್ತಮ. ನನ್ನ ನಂಬಿಕೆ ಏನೆಂದರೆ, ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡುವ ವಸ್ತುವಿನ ವ್ಯಾಪಾರವನ್ನು ನಾವು ಸ್ವಯಂ ಪ್ರೇರಣೆಯಿಂದ ತ್ಯಜಿಸಿದಾಗ ಅದೇ ನಿಜವಾದ ಬದಲಾವಣೆ. ಸರ್ಕಾರ ಕಾನೂನಿನಿಂದ ಮಾಡಿಸುವ ಬದಲಾವಣೆಗಿಂತ ನಮ್ಮ ಮನಸ್ಸಿನಿಂದ ಬರುವ ಬದಲಾವಣೆ ಹೆಚ್ಚು ಶಾಶ್ವತ. ಹಾಗಾಗಿ ಕರ್ನಾಟಕ ಸರ್ಕಾರದ ಈ ನಿರ್ಧಾರವನ್ನು ನಾವು ಸ್ವಾಗತಿಸೋಣ. ಆದರೆ 1 ವರ್ಷದ ಬ್ಯಾನ್ ಮುಗಿದ ಮೇಲೆ ಏನಾಗುತ್ತದೆ ಎಂದು ಕಾಯಬೇಡಿ. ನಮ್ಮ ಮನಸ್ಸಿನಲ್ಲಿ ತಂಬಾಕಿಗೆ ಶಾಶ್ವತ ನಿಷೇಧ ಹಾಕೋಣ. ತಂಬಾಕು ಬಳಸುವವರು ಇಂದೇ ನಿಲ್ಲಿಸುವ ನಿರ್ಧಾರ ತೆಗೆದುಕೊಳ್ಳಿ. ತಂಬಾಕು ಮಾರುವವರು ಈ ವ್ಯಾಪಾರವನ್ನು ಬಿಟ್ಟು ಆರೋಗ್ಯಕರವಾದ ವ್ಯಾಪಾರವನ್ನು ಆಯ್ಕೆ ಮಾಡಿ. ಪೋಷಕರು ನಿಮ್ಮ ಮಕ್ಕಳಿಗೆ ತಂಬಾಕಿನ ಅಪಾಯವನ್ನು ತಿಳಿಸಿ. ಮತ್ತು ಸಾಮಾಜಿಕವಾಗಿ ನಾವು ಹೇಳೋಣ, ತಂಬಾಕಿನಿಂದ ಹಣ ಬೇಡ, ತಂಬಾಕಿನಿಂದ ಆರೋಗ್ಯ ಹಾಳಾಗುವುದೂ ಬೇಡ. ನಮ್ಮ ಮುಂದಿನ ಪೀಳಿಗೆಗೆ ತಂಬಾಕು ಮುಕ್ತ ಸಮಾಜ ಬೇಕು. ಸರ್ಕಾರ ತನ್ನ ಕೆಲಸ ಮಾಡಲಿ, ಆದರೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಮಾತ್ರ ಈ ನಿಷೇಧ ಯಶಸ್ವಿಯಾಗುತ್ತದೆ. ತಂಬಾಕು ಕೇವಲ ಅಂಗಡಿಯಲ್ಲಿ ಬ್ಯಾನ್ ಆಗಬಾರದು, ಅದು ನಮ್ಮ ಮನಸ್ಸಿನಲ್ಲೂ ಬ್ಯಾನ್ ಆಗಬೇಕು. ಧನ್ಯವಾದಗಳು. ನಾನು ನಿಮ್ಮ ಡಾಕ್ಟರ್ ಜಮೀರುಲ್ಲಾ, ಲ್ಯಾಪ್ರೋಸ್ಕೋಪಿಕ್ ಮತ್ತು ಲೇಸರ್ ಸರ್ಜನ್, ಫೈಲ್ ಸ್ಪೆಷಲಿಸ್ಟ್. ಆರೋಗ್ಯದ ಬಗ್ಗೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ.